ಪದ್ಧತಿಯನ್ನು ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು बोलो भारत माता की बोलो ಎಲ್ಲಿವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ನೇರ ನೇಮಕಾತಿ ಗುತ್ತಿಗೆ ಪದ್ಧತಿಯನ್ನು ನೇರ ನೇಮಕಾತಿಯನ್ನು ಸಮಾನ ಕೆಲಸಕ್ಕೆ ಬಲೋ ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಆತ್ಮೀಯರೇ, ಈ ದಿನ ಕಾಯಮೇತರ ನೌಕರ ಸಂಘದ ವತಿಯಿಂದ ಇವತ್ತಿನ ದಿನ ಏನು ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ, ಬೀದರ್ ಮಾದರಿಯ ಸೊಸೈಟಿಯನ್ನು ರಚನೆ ಮಾಡಬೇಕಂತೇಳಿ ಆ ಒಂದು ಚಿಂತನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೈಬಿಟ್ಟು ಎಲ್ಲ ನೌಕರರನ್ನು ಒಳಗುತ್ತಿಗೆ ನೌಕರರನ್ನಾಗಿ ಮಾಡಬೇಕಂತೇಳಿ ನಮ್ಮದೊಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆಗೆ ನಮಗೆ ಸೇವಾ ಭದ್ರತೆ ಬೇಕು ಮತ್ತು ಪ್ರತಿ ತಿಂಗಳು ವೇತನ ಬೇಕು. ಎಲ್ಲ ಒಂದು ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ 8 ತಿಂಗಳ 3 ತಿಂಗಳಿಂದ ಪಗಾರ ಆಗಿಲ್ಲ. ಆ ಒಂದು ಕಾರಣಕ್ಕೆ ತಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತಿದೆ. ಈ ಒಂದು ಎಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವೊಂದಿನ ಇವತ್ತಿನ ಸ್ಟ್ರೈಕ್ ಹಮ್ಮಿಕೊಂಡೇವಿ. ಆ ಒಂದು ಕಾರಣಕ್ಕೆ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ನಾವು ಗುತ್ತಿಗೆ ಆಧಾರದ ಮೇಲೆ 10 ವರ್ಷ 11 ವರ್ಷ 15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು ಒಂದು ಬೇಡಿಕೆ ನಮ್ಮದು. ಮತ್ತು ಹೊರಗುತ್ತಿಗೆ ಆಧಾರ ಏಜೆನ್ಸಿ ಥ್ರೂ ನಮಗೆ ಕೆಲಸಕ್ಕೆ ತಗೋತಾ ಇದ್ದಾರೆ. ಸುಮಾರು ನಮ್ಮ ಸ್ಯಾಲ್ರಿಯನ್ನು ಅಲ್ಲಿ ಕಟ್ಟಾಗಿ ಏಜೆನ್ಸಿಗೆ ಹೋಗ್ತಾ ಇದೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸುಮಾರು ಹಿರಿಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವೈದ್ಯಕೀಯ ಒಂದು ಸೌಲಭ್ಯ ಬೇಕು, ನಮಗೆ ಸೇವಾ ಭದ್ರತೆ ಬೇಕು. ಎಲ್ಲ ರೀತಿಯಿಂದ ಸರ್ಕಾರಿ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಯಾವುದು ಕೂಡ ಕೆಲಸಕ್ಕೆ ಚ್ಯುತಿ ಬರದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಹಕ್ಕು ಇದು ಮೂಲಭೂತ ಹಕ್ಕಾಗಿದೆ. ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವತ್ತು ಸರ್ಕಾರದವರು ಕೊಡಲೇಬೇಕು ಅಂತ ನಾವು ಎಲ್ಲರ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ವೈದ್ಯಕೀಯ ಸೌಲಭ್ಯ ಬೇಕು, ಬೇರೆ ಬೇರೆ ಸಮಸ್ಯೆ ಇರ್ತಾವೆ ಮಹಿಳೆಯರಿಗೆ, ಅದಕ್ಕೆ ಸರ್ಕಾರದವರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಭಾರತಿ ಅಂತ ಹೇಳಿ.